ಮೊನ್ನೆಯಷ್ಟೇ ಭಾರತೀಯ ಜನತಾ ಪಕ್ಷ ಚಾರ್ಜ್ ಶೀಟ್ ಅನ್ನು ರಿಲೀಸ್ ಮಾಡಿತು. ಭಾರತೀಯ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಯಾವುದೇ ರಾಜ್ಯದ ಫೋಟೋ ಹಾಕಿ ಬೆಂಗಳೂರದ್ದೇ ಅಂತ ಸುಳ್ಳು ಹೇಳಿದ್ರೆ ಆಗಿದ್ರೆ ಬಿಜೆಪಿ ನಾಯಕರು ಅಂತ. ಹಾಗಾದ್ರೆ ಏನದು ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಗುಂಡಿ ಬಿದ್ದಿರುವಂತಹ ರಸ್ತೆಗಳು ಕಸದ ರಾಶಿ ಅಂತ ಭಾರತೀಯ ಜನತಾ ಪಕ್ಷ ಮೊನ್ನೆಯಷ್ಟೇ ರಿಲೀಸ್ ಮಾಡಿರುವಂತಹ ಚಾರ್ಜ್ ಶೀಟ್ ಅಲ್ಲಿ ಬೆಂಗಳೂರಿನ ಪರಿಸ್ಥಿತಿ ಇದು. ರಕ್ಷಣೆ ಮಾಡಿ ಬೆಂಗಳೂರು, ರಕ್ಷಿಸಿ ಬೆಂಗಳೂರು ಅಂತ 14 ದಿನಗಳ ಯಾತ್ರೆಯನ್ನು ಶುರು ಮಾಡಿದೆ. ಈ ಸಂದರ್ಭದಲ್ಲಿ ಈ ರಕ್ಷಾ ಯಾತ್ರೆ ಎಲ್ಲ ಸುಳ್ಳು, ಬೆಂಗಳೂರು ಹೀಗಿದೆ ಹಾಗಿದೆ ಅಂತ ಬೇರೆ ದೇಶದ ಅಥವಾ ಬೇರೆ ರಾಜ್ಯದ ಫೋಟೋಗಳನ್ನು ಹಾಕಿದ್ದಾರೆ. ಅದರೂ ಕೂಡ ನೇಪಾಳದ ಕಠ್ಮಂಡುವಿನ ಕಸದ ರಾಶಿಯನ್ನು ಹಾಕಿದ್ದಾರೆ. ಇನ್ಯಾವುದೋ ರಾಜ್ಯದ್ದು ಗುಂಡಿಗಳನ್ನು ತೋರಿಸ್ಬಿಟ್ಟು ಇದು ಬೆಂಗಳೂರು ಅಂತ ಹಾಕಿದ್ದಾರೆ. ಅದು ಬೆಂಗಳೂರದಲ್ಲ. ಹಾಗಾದರೆ ಬಿಜೆಪಿ ಸುಳ್ಳು ಹೇಳ್ತಾ ಇದೆಯಾ? ಇದು ಈಗಿರುವಂತಹ ಪ್ರಶ್ನೆ. ಬಿಜೆಪಿ ಚಾರ್ಜ್ ಶೀಟ್ ಸಂದರ್ಭದಲ್ಲಿ ಎಡವಟ್ಟು ಮಾಡಿರುವಂತಹ ಎಲ್ಲ ಅಂಶಗಳು ಇದೀಗ ನಿಮ್ಮ ಪಬ್ಲಿಕ್ ಟಿವಿ ಸ್ಕ್ರೀನ್ ನಲ್ಲಿ. ಬೆಂಗಳೂರಿನ ಕಾಪಾಡಬೇಕು, ಬೆಂಗಳೂರಿನಲ್ಲಿ ರಕ್ಷಿಸಿ ಯಾತ್ರೆಯನ್ನು ಶುರು ಮಾಡಿದ್ದಾರೆ ನಿನ್ನೆಯಿಂದ. ಇವತ್ತು 2ನೇ ದಿವಸ. ಆದರೆ ಬಳಕೆಯಾಗಿರೋ ಫೋಟೋಗಳೆಲ್ಲವೂ ಕೂಡ ಬೆಂಗಳೂರಿನಲ್ಲ ಅಂತ ಆರೋಪ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಸಹೋದ್ಯೋಗಿ ರವೀಶ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ರವೀಶ್. ಗುಡ್ ಮಾರ್ನಿಂಗ್ ಹರೀಶ್ ಹೇಳಿ. ಇದು ತುಂಬಾ ಆಶ್ಚರ್ಯ ಅನಿಸ್ತಾ ಇದೆ, ಇಷ್ಟೊಂದು ಕೇರ್ಲೆಸ್ನೆಸ್ ಏನಿದು ಅಂತ. ಹರೀಶ್, ನಿಜಕ್ಕೂ ಕೂಡ ಯಾಕೆಂದ್ರೆ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರ ಸೂಚನೆಯಂತೆ ಚಾರ್ಜ್ ಶೀಟ್ ಅನ್ನು ಕೂಡ ರೆಡಿ ಮಾಡಲಾಗಿತ್ತು. ಆದ್ರೆ ಕನಿಷ್ಠ ಅವರಿಗೆ ಒಂದ್ ರೀತಿಯಲ್ಲಿ ಅರಿವಿರ್ಲಿಲ್ವಾ ಈ ಒಂದು ಫೋಟೋಗಳು ಅನ್ನೋದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಂತೂ ಈ ಒಂದು ಫೋಟೋ ಬಳಕೆ ಬಗ್ಗೆ ಸಾಕಷ್ಟು ವೈರಲ್ ಆಗ್ತಾ ಇದೆ, ಮತ್ತೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿದೆ. ಬಿಜೆಪಿ ಅವರದ್ದು ಒಂದ್ ರೀತಿಯಲ್ಲಿ ಡ್ರಾಮಾ, ಹಾಗಾಗಿ ಈ ಫೋಟೋಗಳನ್ನು ಕೂಡ ಬೇರೆ ರಾಜ್ಯಗಳನ್ನು ಕೂಡ ಬಳಸಿದ್ದಾರೆ ಅಂತ ಕೂಡ ಆಗ್ತಾ ಇದೆ. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರಿಗೆ ಒಂದ್ ರೀತಿಯಲ್ಲಿ ಮುಜುಗರ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಬಿಜೆಪಿ ನಾಯಕರ ಗಮನಕ್ಕೂ ಕೂಡ ಈ ಒಂದು ಫೋಟೋ ವೈರಲ್ ಆಗಿರೋದು ಕೂಡ ಬಂದಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಬಿಜೆಪಿ ನಾಯಕರ ಮೇಲೂ ಕೂಡ ಅವರು ಕಿಡಿಕಾರಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಅನಂತ್ ಕುಮಾರ್ ಮತ್ತೆ ಅಶೋಕ್ ಅವರ ಮೇಲೂ ಕೂಡ ಈಗಾಗಲೇ ಒಂದ್ ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ, ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಅಶೋಕ್ ಮತ್ತೆ ಅನಂತ್ ಕುಮಾರ್ ಒಂದ್ ರೀತಿಯಲ್ಲಿ ಮುಜುಗರಕ್ಕಿಡಾಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಬೆಂಗಳೂರು ಬಿಜೆಪಿಯಿಂದ ಈ ರೀತಿಯ ಒಂದು ಎಡವಟ್ಟಾಗಿರ್ತಕ್ಕಂಥದ್ದು ರಾಜ್ಯ ಬಿಜೆಪಿ ನಾಯಕರು ಕೂಡ ಅಸಮಾಧಾನ ಮೂಡಿಸಿದೆ ಅಂತ ಹೇಳ್ಬೋದು ಹರೀಶ್. ಅಫ್ಕೋರ್ಸ್ ಎಷ್ಟೋ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಇನ್ನೇನೋ ಹೇಳ್ಬಿಟ್ಟು ಅಥವಾ ಇನ್ನೊಂದು ಸಂದರ್ಭದಲ್ಲಿ ಈ ತರದ ಬೇಜಾನ್ ಎಡವಟ್ಗಳು ಮಾಡೋರು ನಿಜ. ಈ ಕಸದ ರಾಶಿ ಕಾಣಿಸ್ತಾ ಇದೆ, ಹೆಂಗ್ ಗೊತ್ತು ಅದು ನೇಪಾಳದ ಕಠ್ಮಂಡು ಅಂತ? ಹಳ್ಳ ಗುಂಡಿ ಬಿದ್ದಿದೆ, ಹೆಂಗ್ ಅನ್ಕೋಬೇಕು ಅದು ನಮ್ಮ ಮಿಜೋರಾಮ್ದು ಅಂತ? ಹರೀಶ್, ಪ್ರಮುಖವಾಗಿ ವೆಬ್ಸೈಟ್ ಅಲ್ಲಿ ಈಗಾಗಲೇ ಬಿಜೆಪಿ ಅವರು ಕೂಡ ಒಂದು ಫೋಟೋಗಳನ್ನ ಹಾಕ್ಬೇಕಾದ್ರೆ ಫೋಟೋ ಕರ್ಟಸಿಯನ್ನು ಕೂಡ ಹಾಕಿದ್ದಾರೆ. ಆ ಒಂದು ಫೋಟೋ ಕರ್ಟಸಿಯಲ್ಲಿ ಇರ್ಬೇಕಾದ್ರೆ ಕೆಲವು ವೆಬ್ಸೈಟ್ ಗಳ ಹೆಸರನ್ನು ಕೂಡ ಹಾಕಿದ್ದಾರೆ. ಆ ವೆಬ್ಸೈಟ್ ಗಳನ್ನ ಹುಡುಕುವಂತಹ ಸಂದರ್ಭದಲ್ಲಿ ಈ ಒಂದು ಎಡವಟ್ಟಾಗಿರ್ತಕ್ಕಂಥದ್ದು ಸಿಕ್ಕಿದೆ ಹರೀಶ್. ಓಕೆ. ಸೊ ಹಾಗಿದ್ರೆ ಬೆಂಗಳೂರು ಕಸದ ರಾಶಿ ಅಲ್ಲ, ನೀವು ಯಾವ್ದೋ ಹೇಳ್ಬೇಕು ಅಂತ ಬೇಕು ಅಂತ ಎಲೆಕ್ಷನ್ ಸಂದರ್ಭದಲ್ಲಿ ಗೂಬೆ ಕೂರ್ಸಕ್ಕೋಸ್ಕರ ಅದನ್ನೆಲ್ಲ ಹಾಕ್ತಿದ್ದೀರಿ ಅಂತ ಕಾಂಗ್ರೆಸ್ ವಾಗ್ದಾಳಿ. ನಿಜವೂ ಕೂಡ, ಯಾಕಂದ್ರೆ ಕಾಂಗ್ರೆಸ್ ಸಹಜವಾಗಿ ಇದನ್ನ ಚೆನ್ನಾಗಿ ಬಳಸ್ಕೊಳ್ಳುತ್ತೆ. ಯಾಕಂದ್ರೆ ಈಗಾಗಲೇ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿರ್ತಕ್ಕಂಥವರು ಬಿಜೆಪಿ ಸರ್ಕಾರ ಅವಧಿಯಲ್ಲೇ ಕಸದ ರಾಶಿ ಆಗಿದ್ದು ಅಂತ ಕೂಡ ಈಗಾಗಲೇ ಇದು ಮಾಡ್ತಾ ಇದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ಕಾಂಗ್ರೆಸ್ನ ಒಂದು ಇದೆ ಬಿಜೆಪಿ ಒಂದು ಅಪರಾಧ ಏನಿದೆ, ಒಂದು ಎಡವಟ್ಟೇನಿದೆ, ಇದನ್ನ ಕೂಡ ಸಹಜವಾಗಿ ಬಳಸ್ಕೊಳ್ಳೋದಕ್ಕೂ ಕೂಡ ನೋಡ್ತಾ ಇದೆ. ಅವರು ಕೂಡ ವೈರಲ್ ಮಾಡ್ತಾ ಇದ್ದಾರೆ, ಮತ್ತೆ ಬಿಜೆಪಿ ವಿರುದ್ಧ ಒಂದು ರೀತಿಯಲ್ಲಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಹರೀಶ್. ಸೊ ಹಾಗಿದ್ರೆ ರಕ್ಷಿಸಿ ಯಾತ್ರೆ 2ನೇ ದಿವಸ ಇವತ್ತು ಅಂತ ಕೇಳ್ಪಟ್ವಿ. ಇಬ್ಬರು ಘಟಾನುಘಟಿ ಕಾಂಗ್ರೆಸ್ ನಾಯಕರ ಕ್ಷೇತ್ರದಲ್ಲಿ ಮಾಡ್ತಿದ್ದಾರೆ. ಇದು ಆಗಿದ್ರೆ ಯಶಸ್ವಿ ಆಗುತ್ತಾ ಅಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೀಗ. ನಿಜಕ್ಕೂ ಕೂಡ ಇವತ್ತು ಯಾಕಂದ್ರೆ ಪ್ರಮುಖವಾಗಿ ಬೈರತಿ ಬಸವರಾಜ್ ಮತ್ತೆ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಅಲ್ಲಿ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಸೊ ಮಚ್ ರವಿ, ಶಿಕ್ಷಣದ ಎಲ್ಲ ಮಾಹಿತಿಗಾಗಿ.